ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜಣ್ಣ ಮತ್ತು ರಾಜೇಂದ್ರ ಅವರು ತನ್ನ ಫೋನ್ ಕದ್ದಲಿಕೆ ಆಗ್ತಿದೆ ಅಂತಕ್ಕಂಥ ಆರೋಪ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಫೋನ್ಗಳು ಕೂಡ ಕದ್ದಲಿಕೆ ಆಗಿದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆ ನೀಡೋ ಮೂಲಕ ಮತ್ತೆ ರಾಜಕಾರಣದಲ್ಲಿ ಮತ್ತೆ ಹೊಸ ಸಂಚಲನವನ್ನು ಶುರು ಮಾಡಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ತಾವೊಂದು ಮಾತನ್ನು ಹೇಳಿದ್ರಿ, ತಮ್ಮ ಫೋನ್ ಕೂಡ ಕದ್ದಾಲಿಕೆ ಆಗಿದೆ, ಅದು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಕಳೆದ 2 ವರ್ಷದ ಅವಧಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದಿರಿ. ತಮಗೆ ಅದು ಯಾವಾಗಲಿಂದ ಅನುಭವಕ್ಕೆ ಬಂತು ಮತ್ತು ಯಾವೆಲ್ಲ ವಿಚಾರಗಳು ಆಗಿರ್ಬೋದು ಅಂತ ತಮಗೊಂದು ಅನ್ನಿಸ್ತು ಸರ್? ಹಿಂದೆನೇ ಕುಮಾರಸ್ವಾಮಿ ಅವರು 4 ತಿಂಗಳಿಂದನೇ ಫೋನ್ ಟ್ಯಾಪ್ ಹಂಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಹಾಗೆ ಹೇಳಿದ್ದೆ, ಫೋನ್ ಟ್ಯಾಪ್ ಮಾಡ್ತಾರೆ. ವಿರೋಧ ಪಕ್ಷದವ್ರದ್ದು ಮಾಮೂಲಿ ಈ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಫೋನ್ ಟ್ಯಾಪ್ ಮಾಡೇ ಮಾಡ್ತಾರೆ. ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಕಾಂಗ್ರೆಸ್ಸಿನ MLAನೇ ಹೇಳಿದ್ದಾರೆ, ನನ್ನ ಫೋನ್ ಟ್ಯಾಪ್ ಆಗಿದೆ ಅಂತ. ಕಾಂಗ್ರೆಸ್ MLA ಇರೋದ್ರಿಂದ ಅದೇನೋ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿ ಸಾಕ್ಷಿ ಅವರೇ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರೇ ಕೊಟ್ಟಿದ್ದಾರೆ. ಇಷ್ಟು ಹೇಳಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇಲ್ಲ, ಇದನ್ನು ದೊಡ್ಡ ಮಟ್ಟದ ಒಂದು ತನಿಖೆ, CBI ತನಿಖೆ ಕೊಡಬೇಕು. ಆವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಒಬ್ಬ ಕಾಂಗ್ರೆಸ್ MLAನೇ ಇಷ್ಟು ನನ್ನ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ ಬರೀ ಅಪೋಸಿಷನ್ನ ಮೇಲೆ ಅಲ್ಲ, ರೂಲಿಂಗ್ ಪಾರ್ಟಿಯಲ್ಲಿರೋ MLAಗಳನ್ನೂ ಫೋನ್ ಟ್ಯಾಪಿಂಗಲ್ಲಿ ಮಾಡ್ತಾರೆ ಅಂದರೆ ಈ ಸರ್ಕಾರ ದರಿದ್ರದ ಸರ್ಕಾರ, ದ್ವೇಷದ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ. ವಿರೋಧ ಪಕ್ಷದ ನಾಯಕರು ಆದಾಗಿನಿಂದ ತಾವು ಪ್ರಬಲವಾದಂಥ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾಯಿದ್ದೀರಿ. ಸರ್ಕಾರ ವಿರುದ್ಧ ಸಾಲು ಹೋರಾಟಗಳು, ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರಿ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತಮಗೆ ಕದ್ದಾಲಿಕೆಗೆ ಅದು ಕೂಡ ಒಂದು ಕಾರಣ ಆಯಿತು ಅಂತ ತಮಗೆ ಅನ್ಸುತ್ತೆ? ಹೌದು, ಅವ್ರಿಗೆ ಇದು ಈಸಿ ವೆಪನ್. ಏನು ವಿರೋಧ ಪಕ್ಷದವರು ಯಾವ್ಯಾವ ಹೋರಾಟ ಮಾಡ್ತಾರೆ, ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ, ಮಾಹಿತಿಯನ್ನು ತೆಗೆದುಕೊಂಡು ಅದರ ಪ್ರಕಾರ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು, ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಇದು ಸುಲಭ ಸಾಧನ. ಅದಕ್ಕೋಸ್ಕರ ಈ ಸುಲಭ ಸಾಧನನ ಉಪಯೋಗ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಹಾಗೆ ಕೊನೆಯ ಪ್ರಶ್ನೆ, ಹಿಂದೆ ಫೋನ್ ಕದ್ದಾಲಿಕೆ ಆದಂಥ ಸಂದರ್ಭದಲ್ಲಿ, ಫೋನ್ ಟ್ಯಾಪಿಂಗ್ ಆದಂಥ ಸಂದರ್ಭದಲ್ಲಿ ಸರ್ಕಾರಗಳೇ ನಡಗಿರೋಂಥ ಉದಾಹರಣೆಗಳಿದ್ದಾವೆ. ಈ ಬಾರಿ ಏನಾದರೂ ತಾವು ಹೇಳ್ದಂಥ CBI ತನಿಖೆ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಏನಾದರೂ ರಿಸಲ್ಟ್ ಅದರಿಂದ ಹೊರ ಬಂದಿದ್ದೇ ಆದರೆ ಏನಾಗ್ಬೋದು, ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ಬೋದು ಅಂತ? CBI ತನಿಖೆ ಕೊಟ್ಟರೆ 100% ಈ ಸರ್ಕಾರ ಮನೆಗೆ ಹೋಗೋದು ಗ್ಯಾರಂಟಿ, ಡೌಟೇ ಇಲ್ಲ. 100% ಪ್ರೂವ್ ಆಗ್ತದೆ. ಈ ಇವರು ಸರ್ಕಾರ ಫೋನ್ ಟ್ಯಾಪಿಂಗ್ ಏನೇನು ಮಾಡಿದ್ದಾರೆ, ಈಗ MLAನೇ ಹೇಳಿದಾರಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕಾಯ್ತು. ಅದರಿಂದ 100% ಈ ಸರ್ಕಾರ CBI ತನಿಖೆ ಆದರೆ ಮನೆಗೆ ಹೋಗ್ತಾರೆ. ತಮಗೇನಾದರೂ ಗುಮಾನ ಇದೆಯಾ, ಸರ್ಕಾರದಲ್ಲಿರ್ತಕ್ಕಂಥವ್ರೆ, ಸರ್ಕಾರದ ಭಾಗ ಆಗಿರೋರೇ ಏನೋ ಮಾಡಿರೋಂಥ ಸಾಧ್ಯತೆಗಳಿರ್ಬೋದಾ? ಮಾಡಿದ್ದಾರೆ, 100% ಮಾಡಿದ್ದಾರೆ. ಸರ್ಕಾರದಲ್ಲಿರೋಂಥವ್ರೆ, ಸರ್ಕಾರದ ಭಾಗಿಯಾಗಿರೋರೇ ಮಾಡಿರೋಂಥ ಮಾಡಿರೋದು 100% ಭಾಗಿಯಾಗಿದ್ದಾರೆ. ಆಡಳಿತ ಪಕ್ಷದ ಶಾಸಕರದ್ದೇನೆ ಹೆಚ್ಚಾಗಿ ಫೋನ್ ಟ್ಯಾಪಿಂಗ್ ಆಗ್ತಿರ್ತಕ್ಕಂಥದ್ದು. ಹೌದು, ಅವರು ಅಲ್ಲಿ ಚೇರ್ಗೋಸ್ಕರ ಟ್ಯಾಪಿಂಗ್ ಆಗ್ತಾ ಇದೆ. ಹಾಗೇನೆ ಇದು CBI ತನಿಖೆ ಆಗೋ ಸೂಕ್ತ ಅಂತೀರಿ ತಾವು? CBI ತನಿಖೆ ಆಗಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮತ್ತು ಅವ್ರು ಹೇಳುವಂತೆ ಫೋನ್ ಟ್ಯಾಪಿಂಗ್ ವಿಚಾರ ಏನಿದೆ, ನನ್ನ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಕುಮಾರಸ್ವಾಮಿ ಅವರ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇದೆ, ಆಡಳಿತ ಪಕ್ಷದ ಶಾಸಕರದ್ದು ಕೂಡ ಫೋನ್ ಕದ್ದಾಲಿಕೆ ಆಗ್ತಾಯಿದೆ. ಹೀಗಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದು CBI ತನಿಖೆ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ ಅಂತಕ್ಕಂಥ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡೋಣ ಮತ್ತೆ ರಾಜಕಾರಣದಲ್ಲಿ ಈ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜಣ್ಣ ಮತ್ತು ರಾಜೇಂದ್ರ ಅವರು ತನ್ನ ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತಕ್ಕಂಥ ಆರೋಪ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಫೋನ್ಗಳು ಕೂಡ ಕದ್ದಾಲಿಕೆ ಆಗಿದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆ ನೀಡೋ ಮೂಲಕ ಮತ್ತೆ ರಾಜಕಾರಣದಲ್ಲಿ ಮತ್ತೆ ಹೊಸ ಸಂಚಲನವನ್ನು ಶುರು ಮಾಡಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ತಾವೊಂದು ಮಾತನ್ನು ಹೇಳಿದ್ರಿ, ತಮ್ಮ ಫೋನ್ ಕೂಡ ಕದ್ದಾಲಿಕೆ ಆಗಿದೆ, ಅದು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಕಳೆದ 2 ವರ್ಷದ ಅವಧಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದಿರಿ. ತಮಗೆ ಅದು ಯಾವಾಗಲಿಂದ ಅನುಭವಕ್ಕೆ ಬಂತು ಮತ್ತು ಯಾವೆಲ್ಲ ವಿಚಾರಗಳು ಆಗಿರ್ಬೋದು ಅಂತ ತಮಗೊಂದು ಅನ್ನಿಸ್ತು ಸರ್? ಹಿಂದೆನೇ ಕುಮಾರಸ್ವಾಮಿ ಅವರು 4 ತಿಂಗಳಿಂದನೇ ಫೋನ್ ಟ್ಯಾಪ್ ಹಂಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಹಾಗೆ ಹೇಳಿದ್ದೆ, ಫೋನ್ ಟ್ಯಾಪ್ ಮಾಡ್ತಾರೆ. ವಿರೋಧ ಪಕ್ಷದವ್ರದ್ದು ಮಾಮೂಲಿ ಈ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಫೋನ್ ಟ್ಯಾಪ್ ಮಾಡೇ ಮಾಡ್ತಾರೆ. ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಕಾಂಗ್ರೆಸ್ಸಿನ MLAನೇ ಹೇಳಿದ್ದಾರೆ, ನನ್ನ ಫೋನ್ ಟ್ಯಾಪ್ ಆಗಿದೆ ಅಂತ. ಕಾಂಗ್ರೆಸ್ MLA ಇರೋದ್ರಿಂದ ಅದೇನೋ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿ ಸಾಕ್ಷಿ ಅವರೇ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರೇ ಕೊಟ್ಟಿದ್ದಾರೆ. ಇಷ್ಟು ಹೇಳಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇಲ್ಲ, ಇದನ್ನು ದೊಡ್ಡ ಮಟ್ಟದ ಒಂದು ತನಿಖೆ, CBI ತನಿಖೆ ಕೊಡಬೇಕು. ಆವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಒಬ್ಬ ಕಾಂಗ್ರೆಸ್ MLAನೇ ಇಷ್ಟು ನನ್ನ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ ಬರೀ ಅಪೋಸಿಷನ್ನ ಮೇಲೆ ಅಲ್ಲ, ರೂಲಿಂಗ್ ಪಾರ್ಟಿಯಲ್ಲಿರೋ MLAಗಳನ್ನೂ ಫೋನ್ ಟ್ಯಾಪಿಂಗಲ್ಲಿ ಮಾಡ್ತಾರೆ ಅಂದರೆ ಈ ಸರ್ಕಾರ ದರಿದ್ರದ ಸರ್ಕಾರ, ದ್ವೇಷದ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ.
ವಿರೋಧ ಪಕ್ಷದ ನಾಯಕರು ಆದಾಗಿನಿಂದ ತಾವು ಪ್ರಬಲವಾದಂಥ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾ ಸರ್ಕಾರ ವಿರುದ್ಧ ಸಾಲು ಸಾಲು ಹೋರಾಟಗಳು, ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರಿ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತಮಗೆ ಕದ್ದಾಲಿಕೆಗೆ ಅದು ಕೂಡ ಒಂದು ಕಾರಣ ಆಯಿತು ಅಂತ ತಮಗೆ ಅನ್ಸುತ್ತೆ? ಹೌದು, ಅವ್ರಿಗೆ ಇದು ಈಸಿ ವೆಪನ್. ಏನು ವಿರೋಧ ಪಕ್ಷದವರು ಯಾವ್ಯಾವ ಹೋರಾಟ ಮಾಡ್ತಾರೆ, ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ, ಮಾಹಿತಿಯನ್ನು ತೆಗೆದುಕೊಂಡು ಅದರ ಪ್ರಕಾರ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು, ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಇದು ಸುಲಭ ಸಾಧನ. ಅದಕ್ಕೋಸ್ಕರ ಈ ಸುಲಭ ಸಾಧನನ ಉಪಯೋಗ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಹಾಗೆ ಕೊನೆಯ ಪ್ರಶ್ನೆ, ಹಿಂದೆ ಫೋನ್ ಕದ್ದಾಲಿಕೆ ಆದಂಥ ಸಂದರ್ಭದಲ್ಲಿ, ಫೋನ್ ಟ್ಯಾಪಿಂಗ್ ಆದಂಥ ಸಂದರ್ಭದಲ್ಲಿ ಸರ್ಕಾರಗಳೇ ನಡಗಿರೋಂಥ ಉದಾಹರಣೆಗಳಿದ್ದಾವೆ. ಈ ಬಾರಿ ಏನಾದರೂ ತಾವು ಹೇಳ್ದಂಥ CBI ತನಿಖೆ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಏನಾದರೂ ರಿಸಲ್ಟ್ ಅದರಿಂದ ಹೊರ ಬಂದಿದ್ದೇ ಆದರೆ ಏನಾಗ್ಬೋದು, ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ಬೋದು ಅಂತ? CBI ತನಿಖೆ ಕೊಟ್ಟರೆ 100% ಈ ಸರ್ಕಾರ ಮನೆಗೆ ಹೋಗೋದು ಗ್ಯಾರಂಟಿ, ಡೌಟೇ ಇಲ್ಲ. 100% ಪ್ರೂವ್ ಆಗ್ತತೆ. ಈ ಇವರು ಸರ್ಕಾರ ಫೋನ್ ಟ್ಯಾಪಿಂಗ್ ಏನೇನು ಮಾಡಿದ್ದಾರೆ, ಈಗ MLA ಹೇಳಿದಾರಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕಾಯ್ತು. ಅದರಿಂದ 100% ಈ ಸರ್ಕಾರ CBI ತನಿಖೆ ಆದರೆ ಮನೆಗೆ ಹೋಗ್ತಾರೆ. ತಮಗೇನಾದರೂ ಗುಮಾನ ಇದೆಯಾ, ಸರ್ಕಾರದಲ್ಲಿರ್ತಕ್ಕಂಥವ್ರೆ, ಸರ್ಕಾರದ ಭಾಗ ಆಗಿರೋರೇ ಏನೋ ಮಾಡಿರೋಂಥ ಸಾಧ್ಯತೆಗಳಿರ್ಬೋದಾ? ಮಾಡಿದ್ದಾರೆ, 100% ಮಾಡಿದ್ದಾರೆ. ಸರ್ಕಾರದಲ್ಲಿರೋಂಥವ್ರೆ, ಸರ್ಕಾರ ಭಾಗಿಯಾಗಿರೋರೇ ಮಾಡಿರೋಂಥ ಸಾಧ್ಯತೆ ಮಾಡಿರೋದು 100% ಭಾಗಿಯಾಗಿದ್ದಾರೆ. ಆಡಳಿತ ಪಕ್ಷದ ಶಾಸಕರದ್ದೇನೆ ಹೆಚ್ಚಾಗಿ ಫೋನ್ ಟ್ಯಾಪಿಂಗ್ ಆಗ್ತಿರ್ತಕ್ಕಂಥದ್ದು. ಹೌದು, ಅವರು ಅಲ್ಲಿ ಚೇರ್ಗೋಸ್ಕರ ಟ್ಯಾಪಿಂಗ್ ಆಗ್ತಾ ಇದೆ. ಹಾಗೇನೆ ಇದು CBI ತನಿಖೆ ಆಗೋ ಸೂಕ್ತ ಅಂತೀರಿ ತಾವು? CBI ತನಿಖೆ ಆಗಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮತ್ತು ಅವ್ರು ಹೇಳುವಂತೆ ಫೋನ್ ಟ್ಯಾಪಿಂಗ್ ವಿಚಾರ ಏನಿದೆ, ನನ್ನ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಕುಮಾರಸ್ವಾಮಿ ಅವರ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇದೆ, ಆಡಳಿತ ಪಕ್ಷದ ಶಾಸಕರದ್ದು ಕೂಡ ಫೋನ್ ಕದ್ದಾಲಿಕೆ ಆಗ್ತಾಯಿದೆ. ಹೀಗಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದು CBI ತನಿಖೆ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ ಅಂತಕ್ಕಂಥ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡೋಣ ಮತ್ತೆ ರಾಜಕಾರಣದಲ್ಲಿ ಈ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜಣ್ಣ ಮತ್ತು ರಾಜೇಂದ್ರ ಅವರು ತನ್ನ ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತಕ್ಕಂಥ ಆರೋಪ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಫೋನ್ಗಳು ಕೂಡ ಕದ್ದಾಲಿಕೆ ಆಗಿದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆ ನೀಡೋ ಮೂಲಕ ಮತ್ತೆ ರಾಜಕಾರಣದಲ್ಲಿ ಮತ್ತೆ ಹೊಸ ಸಂಚಲನವನ್ನು ಶುರು ಮಾಡಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ತಾವೊಂದು ಮಾತನ್ನು ಹೇಳಿದ್ರಿ, ತಮ್ಮ ಫೋನ್ ಕೂಡ ಕದ್ದಾಲಿಕೆ ಆಗಿದೆ, ಅದು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಕಳೆದ 2 ವರ್ಷದ ಅವಧಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದಿರಿ. ತಮಗೆ ಅದು ಯಾವಾಗಲಿಂದ ಅನುಭವಕ್ಕೆ ಬಂತು ಮತ್ತು ಯಾವೆಲ್ಲ ವಿಚಾರಗಳು ಆಗಿರ್ಬೋದು ಅಂತ ತಮಗೊಂದು ಅನ್ನಿಸ್ತು ಸರ್? ಹಿಂದೆನೇ ಕುಮಾರಸ್ವಾಮಿ ಅವರು 4 ತಿಂಗಳಿಂದನೇ ಫೋನ್ ಟ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಹಾಗೆ ಹೇಳಿದ್ದೆ, ಫೋನ್ ಟ್ಯಾಪ್ ಮಾಡ್ತಾರೆ. ವಿರೋಧ ಪಕ್ಷದವ್ರದ್ದು ಮಾಮೂಲಿ, ಈ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದರೆ ಫೋನ್ ಟ್ಯಾಪ್ ಮಾಡೇ ಮಾಡ್ತಾರೆ. ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಕಾಂಗ್ರೆಸ್ಸಿನ MLAನೇ ಹೇಳಿದ್ದಾರೆ, ನನ್ನ ಫೋನ್ ಟ್ಯಾಪ್ ಆಗಿದೆ ಅಂತ. ಕಾಂಗ್ರೆಸ್ MLA ಇರೋದ್ರಿಂದ ಅದೇನೋ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿ ಸಾಕ್ಷಿ ಅವರೇ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರೇ ಕೊಟ್ಟಿದ್ದಾರೆ. ಇಷ್ಟು ಹೇಳಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇಲ್ಲ, ಇದನ್ನು ದೊಡ್ಡ ಮಟ್ಟದ ಒಂದು ತನಿಖೆ, CBI ತನಿಖೆ ಕೊಡಬೇಕು. ಆವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಒಬ್ಬ ಕಾಂಗ್ರೆಸ್ MLAನೇ ಇಷ್ಟು ನನ್ನ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ, ದ್ವೇಷದ ರಾಜಕಾರಣ ಬರೀ ಅಪೋಸಿಷನ್ನ ಮೇಲೆ ಅಲ್ಲ, ರೂಲಿಂಗ್ ಪಾರ್ಟಿಯಲ್ಲಿರೋ MLAಗಳನ್ನೂ ಫೋನ್ ಟ್ಯಾಪಿಂಗಲ್ಲಿ ಮಾಡ್ತಾರೆ ಅಂದರೆ ಈ ಸರ್ಕಾರ ದರಿದ್ರದ ಸರ್ಕಾರ, ದ್ವೇಷದ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ. ವಿರೋಧ ಪಕ್ಷದ ನಾಯಕರು ಆದಾಗಿನಿಂದ ತಾವು ಪ್ರಬಲವಾದಂಥ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾ ಸರ್ಕಾರ ವಿರುದ್ಧ ಸಾಲು ಸಾಲು ಹೋರಾಟಗಳು, ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರಿ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ತಮಗೆ ಕದ್ದಾಲಿಕೆಗೆ ಅದು ಕೂಡ ಒಂದು ಕಾರಣ ಆಯಿತು ಅಂತ ತಮಗೆ ಅನ್ಸುತ್ತೆ? ಹೌದು, ಅವ್ರಿಗೆ ಇದು ಈಸಿ ವೆಪನ್. ಏನು ವಿರೋಧ ಪಕ್ಷದವರು ಯಾವ್ಯಾವ ಹೋರಾಟ ಮಾಡ್ತಾರೆ, ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ, ಮಾಹಿತಿಯನ್ನು ತೆಗೆದುಕೊಂಡು ಅದರ ಪ್ರಕಾರ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು, ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಇದು ಸುಲಭ ಸಾಧನ. ಅದಕ್ಕೋಸ್ಕರ ಈ ಸುಲಭ ಸಾಧನನ ಉಪಯೋಗ ಮಾಡ್ಕೊಂತ ಇದ್ದಾರೆ ಅಷ್ಟೇ. ಹಾಗೆ ಕೊನೆಯ ಪ್ರಶ್ನೆ, ಹಿಂದೆ ಫೋನ್ ಕದ್ದಾಲಿಕೆ ಆದಂಥ ಸಂದರ್ಭದಲ್ಲಿ, ಫೋನ್ ಟ್ಯಾಪಿಂಗ್ ಆದಂಥ ಸಂದರ್ಭದಲ್ಲಿ ಸರ್ಕಾರಗಳೇ ನಡಗಿರೋಂಥ ಉದಾಹರಣೆಗಳಿದ್ದಾವೆ. ಈ ಬಾರಿ ಏನಾದರೂ ತಾವು ಹೇಳ್ದಂಥ CBI ತನಿಖೆ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಏನಾದರೂ ರಿಸಲ್ಟ್ ಅದರಿಂದ ಹೊರ ಬಂದಿದ್ದೇ ಆದರೆ ಏನಾಗ್ಬೋದು, ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ಬೋದು ಅಂತ? CBI ತನಿಖೆ ಕೊಟ್ಟರೆ 100% ಈ ಸರ್ಕಾರ ಮನೆಗೆ ಹೋಗೋದು ಗ್ಯಾರಂಟಿ, ಡೌಟೇ ಇಲ್ಲ. 100% ಪ್ರೂವ್ ಆಗ್ತತೆ. ಈ ಇವರು ಸರ್ಕಾರ ಫೋನ್ ಟ್ಯಾಪಿಂಗ್ ಏನೇನು ಮಾಡಿದ್ದಾರೆ, ಈಗ MLAನೇ ಹೇಳಿದಾರಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕಾಯ್ತು. ಅದರಿಂದ 100% ಈ ಸರ್ಕಾರ CBI ತನಿಖೆ ಆದರೆ ಮನೆಗೆ ಹೋಗ್ತಾರೆ. ತಮಗೇನಾದರೂ ಗುಮಾನ ಇದೆಯಾ, ಸರ್ಕಾರದಲ್ಲಿರ್ತಕ್ಕಂಥವ್ರೆ, ಸರ್ಕಾರದ ಭಾಗ ಆಗಿರೋರೇ ಏನೋ ಮಾಡಿರೋಂಥ ಸಾಧ್ಯತೆಗಳಿರ್ಬೋದಾ? ಮಾಡಿದ್ದಾರೆ, 100% ಮಾಡಿದ್ದಾರೆ. ಸರ್ಕಾರದಲ್ಲಿರೋಂಥವ್ರೆ, ಸರ್ಕಾರ ಭಾಗಿಯಾಗಿರೋರೇ ಮಾಡಿರೋಂಥ ಸಾಧ್ಯತೆ ಮಾಡಿರೋದು 100% ಭಾಗಿಯಾಗಿದ್ದಾರೆ. ಆಡಳಿತ ಪಕ್ಷದ ಶಾಸಕರದ್ದೇನೆ ಹೆಚ್ಚಾಗಿ ಫೋನ್ ಟ್ಯಾಪಿಂಗ್ ಆಗ್ತಿರ್ತಕ್ಕಂಥದ್ದು. ಹೌದು, ಅವರು ಅಲ್ಲಿ ಚೇರ್ಗೋಸ್ಕರ ಟ್ಯಾಪಿಂಗ್ ಆಗ್ತಾ ಇದೆ. ಹಾಗೇನೆ ಇದು CBI ತನಿಖೆ ಆಗೋ ಸೂಕ್ತ ಅಂತೀರಿ ತಾವು?
CBI ತನಿಖೆ ಆಗಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮತ್ತು ಅವ್ರು ಹೇಳುವಂತೆ ಫೋನ್ ಟ್ಯಾಪಿಂಗ್ ವಿಚಾರ ಏನಿದೆ, ನನ್ನ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಕುಮಾರಸ್ವಾಮಿ ಅವರ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇದೆ, ಆಡಳಿತ ಪಕ್ಷದ ಶಾಸಕರದ್ದು ಕೂಡ ಫೋನ್ ಕದ್ದಾಲಿಕೆ ಆಗ್ತಾಯಿದೆ. ಹೀಗಾಗಿ ನಾನು ನೇರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದು CBI ತನಿಖೆ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ ಅಂತಕ್ಕಂಥ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡೋಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಈ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.